ಹಲೋ ಎವ್ರಿವನ್. ಇಂದಿನಿಂದ ವಿ ಕೆ ಮೆಥಡಲ್ಲಿರುವಂಥ ಎಮ್ ಸಿ ಕ್ಯೂ ಸೀರೀಸನ್ನು ನೋಡ್ಕೊತ ಹೋಗೋಣ. ಮೊದಲನೇ ಯೂನಿಟ್ನಲ್ಲಿ ಮೊದಲನೇ ಕ್ವಶನು, ದ ಡಯಾಮೀಟರ್ ಆಫ್ ಅನ್ ಅಟೋಮ್ ಈಸ್ 10⁻10 ಮೀಟರ್ ಇರುತ್ತೆ. ಮತ್ತು ಅದೇ ರೀತಿ ನ್ಯೂಕ್ಲಿಯಸ್ದು ಡಯಾಮೀಟರ್ ನೋಡ್ಕೋಬೇಕಾದ್ರೆ 10⁻14 ಮೀಟ್ರು ಮತ್ತು ಎಲೆಕ್ಟ್ರಾನ್ಸ್ದು 10⁻15 ಮೀಟರ್ ಇರುತ್ತೆ. ನೆಕ್ಸ್ಟ್ ಕ್ವಶನು, ದ ನಂಬರ್ ಆಫ್ ಕಂಪೌಂಡ್ಸ್ ಅವೈಲೇಬಲ್ ಇನ್ ನೇಚರ್, ಇದು ಅನ್ಲಿಮಿಟೆಡ್ ಆಗಿ ಅವೈಲೇಬಲ್ ಇದೆ. ಥರ್ಡ್ ಕ್ವಶನು, ದ ಮಾಸ್ ಆಫ್ ಪ್ರೋಟಾನ್ ಈಸ್ ದಿ ಮಾಸ್ ಆಫ್ ದಿ ಎಲೆಕ್ಟ್ರಾನ್, ಇದು ಅಬೌಟ್ 1837 ಟೈಮ್ಸ್ ಇರುತ್ತೆ. ಅಥವಾ ಮಾಸ್ ಆಫ್ ಪ್ರೋಟಾನ್ ಡಿವೈಡೆಡ್ ಬೈ 1837 ಅಥವಾ 1814 ಇರುತ್ತೆ. ಇದರಲ್ಲಿ ಯಾವುದಾದರೂ ಕೊಟ್ಟಿದ್ರೆ ಅದಕ್ಕೆ ರೈಟ್ ಮಾರ್ಕ್ ಮಾಡಿ. ನೆಕ್ಸ್ಟ್ ಕ್ವಶನು, ದ ಎಲೆಕ್ಟ್ರಾನ್ ಇನ್ ದ ಲಾಸ್ಟ್ ಆರ್ಬಿಟ್ ಆಫ್ ಆನ್ ಅಟೋಮಾರ್ ಕಾರ್ಡ್, ಲಾಸ್ಟ್ ಆರ್ಬಿಟಲ್ಲಿ ಇರುವಂತಹ ಎಲೆಕ್ಟ್ರಾನ್ಸ್ಗೆ ಏನಂತ ಕರಿತಾ ಅಂತ ಕೇಳಿದ್ದಾರೆ. ಈ ಆರ್ಬಿಟ್ ಇದೆ, ಲಾಸ್ಟ್ ಆರ್ಬಿಟಲ್ಲಿ ಇರುವ ಎಲೆಕ್ಟ್ರಾನ್ಸ್ಗೆ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಅಂತಾರೆ. ನೆಕ್ಸ್ಟ್ ಕ್ವಶನು, 5ನೇ ಕ್ವಶನು, ಇಫ್ ದ ನಂಬರ್ ಆಫ್ ವೇಲೆನ್ಸ್ ಆಫ್ ಆನ್ ಅಟೋಮ್ ಈಸ್ ಲೆಸ್ ದ್ಯಾನ್ 4, ದ ಸಬ್ಸ್ಟೆನ್ಸ್ ಈಸ್ ಯೂಸಲಿ, ಅಂದರೆ ಈ ವೇಲೆನ್ಸ್ ಎಲೆಕ್ಟ್ರಾನ್ಸಲ್ಲಿ ಲಾಸ್ಟ್ ಆರ್ಬಿಟಲ್ಲಿ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಏನಿದಾವಲ್ಲ ಲೆಸ್ ದ್ಯಾನ್ 4 ಇದ್ದರೆ ಅದು ಏನಾಗಿರುತ್ತೆ, ಇನ್ಸುಲೇಟರ್ ಆಗಿರುತ್ತೆ ಅಥವಾ ಕಂಡಕ್ಟರ್ ಆಗಿರ್ತೈತೆ ಅಥವಾ ಸೆಮಿ ಕಂಡಕ್ಟರ್ ಆಗಿರುತ್ತೆ ಅಂತ ಕೇಳಿದ್ದಾರೆ. ಲೆಸ್ ದ್ಯಾನ್ 4 ಇದ್ದರೆ ಅದು ಕಂಡಕ್ಟರ್ ಆಗಿರುತ್ತೆ. ಈಕ್ವಲ್ 4 ಇದ್ದರೆ ಈಕ್ವಲ್ 4 ಇದ್ದರೆ ಅಂದರೆ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದ್ದರೆ ಅದು ಸೆಮಿ ಕಂಡಕ್ಟರ್ ಇರುತ್ತೆ. ಮತ್ತು ಮೋರ್ ದ್ಯಾನ್ 4 ಇದ್ದರೆ ಅದು ಇನ್ಸುಲೇಟರ್ ಆಗಿರುತ್ತೆ. 5ನೇ ಕ್ವಶನ್ಗೆ ಆನ್ಸರು ಕಂಡಕ್ಟರ್. ನೆಕ್ಸ್ಟ್ ಕ್ವಶನು, ಇಲ್ಲಿ ನಾನು ಸ್ಕಿಪ್ ಮಾಡಿದ್ದೀನಿ, ಸೇಮ್ ರಿಲೇಟಿವ್ಸ್ ಇದಾವಲ್ಲ ಆನ್ಸರ್ಸು, ಅದರಿಂದ ಸ್ಕಿಪ್ ಮಾಡಿದ್ದೀನಿ. ಅವು ಎರಡು ಕ್ವಶನ್ಗಳು ನೆಕ್ಸ್ಟು ಯು ಕೆ ಮೆಥಡಲ್ಲಿ ಇರುವಂಥ ನೆಕ್ಸ್ಟ್ ಕ್ವಶನ್ಗಳು ಇಲ್ಲೇ ಬರೆದಿದ್ದೀನಿ. ಅಂದರೆ ಸೆಮಿ ಕಂಡಕ್ಟರ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೆ ಅಂತ ಕೇಳಿದರೆ ಅದು =4 ಮತ್ತು ಇನ್ಸುಲೇಟರಲ್ಲಿ ಮೋರ್ ದ್ಯಾನ್ 4 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ನೆಕ್ಸ್ಟ್ 8ನೇ ಕ್ವಶನು, 1 ಕೂಲಂಬ್ ಆಫ್ ಚಾರ್ಜ್ ಇಸ್ ಈಕ್ವಲ್ ಟು ದಿ ಚಾರ್ಜ್ ಆನ್, 1 ಕೂಲಂಬ್ ಚಾರ್ಜಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ ಇರುತ್ತೆ ಕೇಳಿದರೆ 620 × 10⁻16 ಎಲೆಕ್ಟ್ರಾನ್ಸ್ ಇರ್ತವೆ. 1 ಸೆಂಟಿಮೀಟರ್ ಕ್ಯೂಬ್ ಆಫ್ ಕಾಪರ್ ಎಟ್ ರೂಮ್ ಟೆಂಪ್ರೇಚರ್ ಹ್ಯಾಸ್ ಅಬೌಟ್ ಎಷ್ಟಿರ್ತದೆ ಕೇಳಿದ್ದಾರೆ. 1 ಸೆಂಟಿಮೀಟರ್ ಕ್ಯೂಬಲ್ಲಿ ಒಂದು ಕ್ಯೂಬ್ ಇದೆ ಅಂತ ತಿಳ್ಕೊಳ್ಳಿ. 1 ಸೆಂಟಿಮೀಟರ್ ಕ್ಯೂಬ್ ಕಾಪರ್ ವೈರ್ ಇದೆ ಅಂತ ತಿಳ್ಕೊಳ್ಳಿ. ಅದು ರೂಮ್ ಟೆಂಪ್ರೇಚರ್ಲಿ ಎಷ್ಟು ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ ಅಂತ ಕೇಳಿದ್ದಾರೆ. ಅದು 8.5 × 10⁻22 ಫ್ರೀ ಎಲೆಕ್ಟ್ರಾನ್ಸ್ ಇರ್ತವೆ. ನೆಕ್ಸ್ಟು 10ನೇ ಕ್ವಶನು, ದ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಡ್ಯೂ ಟು ದಿ ಫ್ಲೋ ಆಫ್, ಎಲೆಕ್ಟ್ರಿಕ್ ಕರೆಂಟ್ ಯಾವುದರಿಂದ ಫ್ಲೋ ಆಗುತ್ತೆ ಅಂತ ಕೇಳಿದ್ದಾರೆ. ಬೋತ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಚಾರ್ಜಸ್. ಸಿ. EMF in a circuit, ಈ ಆಪ್ಷನಲ್ಲಿ ಇನ್ಕ್ರೀಸ್ ದಿ ಸರ್ಕ್ಯೂಟ್ ರೆಸಿಸ್ಟೆನ್ಸ್. ಸರ್ಕ್ಯೂಟ್ EMF ಏನು ಮಾಡುತ್ತೆ ಅಂತ ಕೇಳಿದ್ದಾರೆ. ಇನ್ಕ್ರೀಸ್ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಜಾಸ್ತಿ ಮಾಡುತ್ತಾ ಅಥವಾ ಸರ್ಕ್ಯೂಟ್ ರೆಸಿಸ್ಟೆನ್ಸ್ ಡಿಕ್ರೀಸ್ ಮಾಡುತ್ತಾ ಅಥವಾ ಮೇಂಟೈನ್ ಪೊಟೆನ್ಷಿಯಲ್ ಡಿಫರೆನ್ಸ್ ಅಥವಾ ಯಾವುದೂ ಅಲ್ಲ ಅಂತ ಕೇಳಿದ್ದಾರೆ. ಇಲ್ಲಿ EMF ಪೊಟೆನ್ಷಿಯಲ್ ಡಿಫರೆನ್ಸನ್ನು ಮೇಂಟೈನ್ ಮಾಡುತ್ತೆ EMF. ನೆಕ್ಸ್ಟ್ ಕ್ವಶನು, ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಮೆಟಾಲಿಕ್ ಕಂಡಕ್ಟರ್ ಈಸ್ ಡ್ಯೂ ಟು ಫ್ಲೋ ಆಫ್, ಎಲೆಕ್ಟ್ರಿಕ್ ಕರೆಂಟ್ ಇನ್ ಮೆಟಾಲಿಕ್ ಕಂಡಕ್ಟರ್ ಒಳಗೆ ಎಲೆಕ್ಟ್ರಿಕ್ ಕರೆಂಟ್ ಯಾವ ಥರ ಫ್ಲೋ ಆಗುತ್ತೆ ಕೇಳಿದ್ದಾರೆ. ಇದರಿಂದ ಅವು ಡ್ಯೂ ಟು ಎಲೆಕ್ಟ್ರಾನ್ಸ್ ಓನ್ಲಿ. The electric current in a liquid is due to flow of
ಇನ್ ಲಿಕ್ವಿಡ್ದಾಗ ಯಾವ ಥರ ಕರೆಂಟ್ ಫ್ಲೋ ಆಗುತ್ತೆ ಕೇಳಿದ್ದಾರೆ. ನೆಗೆಟಿವ್ ಅಯಾನ್ಸು ಮತ್ತು ಪಾಸಿಟಿವ್ ಅಯಾನ್ಸು ಇದರಿಂದ ಫ್ಲೋ ಆಗುತ್ತೆ. ನೆಕ್ಸ್ಟ್ ಕ್ವಶನು 15ನೇದು. ಎಲೆಕ್ಟ್ರಿಕ್ ಕರೆಂಟ್ ಈಸ್ ಎ ಸ್ಕೇಲಾರ್ ಕ್ವಾಂಟಿಟಿಯ ಅಥವಾ ವೆಕ್ಟರ್ ಕ್ವಾಂಟಿಟಿ ಅಥವಾ ನಂಬರ್ಸ್ ಒನ್ಲಿಯ. ಇಲ್ಲಿ ಇದು ಎಲೆಕ್ಟ್ರಿಕ್ ಕರೆಂಟ್ ಆದ ಸ್ಕೇಲಾರ್ ಕ್ವಾಂಟಿಟಿ ಆಗಿದೆ. ನೆಕ್ಸ್ಟು 16ನೇ ಕ್ವಶನು. ಎ ಬಿಲಿಯನ್ ಎಲೆಕ್ಟ್ರಾನ್ಸ್ ಪಾಸ್ ಥ್ರೂ ಎ ಕ್ರಾಸ್ ಸೆಕ್ಷನ್ ಆಫ್ ಎ ಕಂಡಕ್ಟರ್ ಇನ್ ಎ 10⁻³ ಸೆಕೆಂಡ್. ದ ಕರೆಂಟ್ ಈಸ್. ಇಲ್ಲಿ ಏನು ಕೇಳಿದ್ದಾರೆ, ಒಂದು ಕಂಡಕ್ಟರ್ ಇದೆ, ಅದರಲ್ಲಿ 1 ಬಿಲಿಯನ್ ಎಲೆಕ್ಟ್ರಾನ್ಸ್ ಇದಾವೆ. 1 ಬಿಲಿಯನ್ ಎಲೆಕ್ಟ್ರಾನ್ಸ್ ಇದೆ. ಇಲ್ಲಿ ನಾವು ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಕೇಳಿದ್ದಾರೆ. ಅಂದರೆ 10 ಟೈಮ್ ಕೊಟ್ಟಿದ್ದಾರೆ. 1 ಬಿಲಿಯನ್ ಎಲೆಕ್ಟ್ರಾನ್ಸು 10⁻³ ಸೆಕೆಂಡ್ಸಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗುತ್ತೆ ಅಂತ ಕೇಳಿದ್ದಾರೆ ಕೊಟ್ಟರೆ. ಇಲ್ಲಿ ಏನು ಕೊಟ್ಟಿದ್ದಾರೆ, ಟಿ ಕೊಟ್ಟಿದ್ದಾರೆ ಮತ್ತು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಕೊಟ್ಟಿದ್ದಾರೆ. ನಂಬರ್ ಆಫ್ ಎಲೆಕ್ಟ್ರಾನ್ಸ್ 1 ಬಿಲಿಯನ್ ಅಂದರೆ 10⁹ ಮತ್ತು ಟಿ 10⁻³ ಸೆಕೆಂಡ್ ಕೊಟ್ಟಿದ್ದಾರೆ. ಇಲ್ಲಿ ಫಾರ್ಮುಲಾ ಏನು ಬರುತ್ತೆ, Q = IT. ಇಲ್ಲಿ ನಾವು ಏನು ಕಂಡುಹಿಡಿದರೆ ಕರೆಂಟ್ ಕಂಡುಹಿಡಿದಿದ್ದಾರೆ. Q = NE ನಂಬರ್ ಆಫ್ ಎಲೆಕ್ಟ್ರಾನ್ಸು ಮತ್ತು 1 ಎಲೆಕ್ಟ್ರಾನ್ ಎಷ್ಟಿದೆ ಅದು ಇಂಟು ಮಾಡೋದು. ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಎಷ್ಟು ಕೊಟ್ಟಿದ್ದಾರೆ, 10⁻19 ಅಂದರೆ 1 ಬಿಲಿಯನ್. 1 ಎಲೆಕ್ಟ್ರಾನ್ = 1.6 × 10⁻⁻19. ಟೈಮ್ ಕೊಟ್ಟಿದ್ದಾರೆ 10⁻³ ಸೆಕೆಂಡ್. ಈಗ 10⁻⁹ × 1.6 × 10⁻⁻19 ಇದು 10⁻³ ಟೈಮ್ ಮೇಲ್ಗಡೆ ಬಂದರೆ 10⁻³ ಪ್ಲಸ್ ಆಗುತ್ತೆ. ಈಗ -19ನಲ್ಲಿ +3 ಕಳೆದ್ರೆ ಅಥವಾ ಇಲ್ಲಿ 10⁻⁹ ಪ್ಲಸ್ 10⁻³ ಮಾಡಿದರೆ ಇದು 12 ಆಗುತ್ತೆ. 12ನಲ್ಲಿ 19 ಕಳೆದ್ರೆ 10⁻12 ಆಗುತ್ತೆ. ಈಗ ಕರೆಂಟು ಇದು ಕ್ಯಾಲ್ಕುಲೇಟ್ ಮಾಡಿದ್ರೆ 1.6 × 10⁻⁻7 ಆಂಪ್ಸ್ ಬರುತ್ತೆ. ಅದರಿಂದ ಇದರದ್ದು ಸರಿಯಾದ ಉತ್ತರ 1.6 × 10⁻⁻7. ನೆಕ್ಸ್ಟ್ ಕ್ವಶನು. ದ ಎಲೆಕ್ಟ್ರಿಕ್ ಕರೆಂಟ್ ಇನ್ ಎ ಡಿಸ್ಚಾರ್ಜ್ ಟ್ಯೂಬ್ ಕಂಟೈನಿಂಗ್ ಎ ಗ್ಯಾಸ್ ಈಸ್ ಡ್ಯೂ ಟು ಎಲೆಕ್ಟ್ರಾನ್ಸ್ ಮತ್ತು ಪಾಸಿಟಿವ್ ಅಯಾನ್ಸ್ದಿಂದ ಆಗುತ್ತೆ, ಎರಡರಿಂದ. ನೆಕ್ಸ್ಟ್ ಕ್ವಶನು. ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಎ ವೈರ್ ಡಿಪೆಂಡ್ಸ್ ಅಪಾನ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ರೋ ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇಳಿದ್ದಾರೆ, ಮೆಟೀರಿಯಲ್ ಮೇಲೆ ಡಿಪೆಂಡ್ ಆಗಿರುತ್ತೆ. ನೆಕ್ಸ್ಟ್ ಕ್ವಶನು 19ನೇ ಕ್ವಶನು. ಹೌ ಲಾಂಗ್ ಡಸ್ ಇಟ್ ಟೇಕ್ 15 μC ಆಫ್ ಚಾರ್ಜ್ ಟು ಪಾಸ್ ಎ ಪಾಯಿಂಟ್ ಇನ್ ಎ ಸರ್ಕ್ಯೂಟ್ ಇಫ್ ದ ಕರೆಂಟ್ ಫ್ಲೋ ಈಸ್ 15 milliamps. ಈಗ ಒಂದು ಕಂಡಕ್ಟರ್ ಇದೆ ಅಂತ ತಿಳ್ಕೊಳ್ಳಿ. 50 μC ಚಾರ್ಜ್ ಕೊಟ್ಟಿದ್ದಾರೆ, Q ಕೊಟ್ಟಿದ್ದಾರೆ 50 μC. ಕರೆಂಟ್ ಇಟ್ಟು ಕೊಟ್ಟಿದ್ದಾರೆ 15 milliamps ಕೊಟ್ಟಿದ್ದಾರೆ. ಈಗ ನಾವು ಟೈಮ್ ಕಂಡುಹಿಡಿಯಬೇಕಾಗಿದೆ. Q = ಏನಿದೆ ಪ್ರಾಬ್ಲಮ್ಮು, ಫಾರ್ಮುಲಾ Q = I × T. ಅದನ್ನೇ T ಈ ಕಡೆ ತಗೊಂಡು Q/I. T ಎಷ್ಟು ಕೊಟ್ಟಿದ್ದಾರೆ, T = 50 × 10⁻⁻6 ಮತ್ತು I = 15 milliamps, 15 × 10⁻⁻3. ಈ 10⁻⁻3 ಮೇಲ್ಗಡೆ ಹೋದರೆ +3 ಆಗುತ್ತೆ. -6ಅಲ್ಲಿ +3 ಕಳೆದ್ರೆ -3 ಉಳಿಯುತ್ತೆ. ಇದನ್ನು ಕ್ಯಾಲ್ಕುಲೇಟ್ ಮಾಡಿದರೆ 3 × 10⁻⁻3 ಸೆಕೆಂಡ್. ಅಂದರೆ ಆಪ್ಷನ್ ಎ ಕರೆಕ್ಟು, 3.33 × 10⁻³ ಸೆಕೆಂಡ್. ನೆಕ್ಸ್ಟು. ದ ಕ್ವಾಂಟಿಟಿ ಆಫ್ ಚಾರ್ಜ್ that will be transferred by a current flow of 10 amps over
1 hour period is. ಇಲ್ಲಿ ಐ ಮತ್ತು ಟಿ ಕೊಟ್ಟಿದ್ದಾರೆ. ಎಷ್ಟು ಕೂಲಂಬ್ ಚಾರ್ಜ್ ಫ್ಲೋ ಆಗುತ್ತೆ ಕೇಳಿದ್ದಾರೆ 1 ಅವರಲ್ಲಿ. ಕ್ಯೂ ಇಸ್ ಈಕ್ವಲ್ ಟು ಏನಿದೆ, ಕ್ಯೂ ಕಂಡುಹಿಡಿಬೇಕು ನಾವು. ಐ ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ, 10 amps ಕೊಟ್ಟಿದ್ದಾರೆ. ಮತ್ತು 1 ಅವರಲ್ಲಿ ಟೈಮ್ ಕೊಟ್ಟಿದ್ದಾರೆ ಟಿ. ಕ್ಯೂ ಇಸ್ ಈಕ್ವಲ್ ಟು ಐ ಟಿ. ಐ ಇಸ್ ಈಕ್ವಲ್ ಟು 10 amps ಇದೆ, ಟಿ ಇಸ್ ಈಕ್ವಲ್ ಟು 60 ಇಂಟು 60 ಅಂದರೆ 10 ಇಂಟು 3600 ಅಂದರೆ 3.6 ಇಂಟು 10⁴ ಕೂಲಂಬ್ ಅಂದರೆ ಆಪ್ಷನ್ ಬಿ. ನೆಕ್ಸ್ಟ್ ಕ್ವಶನು, ದ ರೆಸಿಸ್ಟೆನ್ಸ್ ಆಫ್ ಎ ಸ್ಟ್ರೇಟ್ ಕಂಡಕ್ಟರ್ ಈಸ್ ಇಂಡಿಪೆಂಡೆಂಟ್ ಆಫ್. ರೆಸಿಸ್ಟೆನ್ಸ್ ಎದ್ರ ಮೇಲೆ ಇಂಡಿಪೆಂಡೆಂಟ್ ಇರುತ್ತೆ ಕೇಳಿದ್ದಾರೆ. ಟೆಂಪ್ರೇಚರ್ ಮೇಲೆ ಇಂಡಿಪೆಂಡೆಂಟ್ ಇರುತ್ತಾ, ಅಥವಾ ಮೆಟೀರಿಯಲ್ ಮೇಲೆ, ಕ್ರಾಸ್ ಸೆಕ್ಷನ್ ಏರಿಯಾ, ಅಥವಾ ಶೇಪ್ ಆಫ್ ದಿ ಕ್ರಾಸ್ ಸೆಕ್ಷನ್ ಏರಿಯಾ. ರೆಸಿಸ್ಟೆನ್ಸ್ ಲಾ ಏನು ಹೇಳುತ್ತೆ, ಆರ್ ಈಕ್ವಲ್ ಟು ರೋ ಎಲ್ ಬೈ ಎ. ಮೆಟೀರಿಯಲ್ ಮೇಲೂ ಡಿಪೆಂಡ್ ಇರುತ್ತೆ, ಅಂದರೆ ಮೆಟೀರಿಯಲ್ ಅಂದರೆ ರೋ ಅಂದರೆ ಮೆಟೀರಿಯಲ್. ಈಗ ಎಲ್ ಲೆಂತ್ ಮೇಲೂ ಡಿಪೆಂಡ್ ಇರುತ್ತೆ, ಮತ್ತು ಕ್ರಾಸ್ ಸೆಕ್ಷನ್ ಏರಿಯಾ ಮೇಲೂ ಡಿಪೆಂಡ್ ಇರುತ್ತೆ, ಟೆಂಪ್ರೇಚರ್ ಮೇಲೂ ಡಿಪೆಂಡ್ ಇರುತ್ತೆ. ಆದರೆ ಶೇಪ್ ಆಫ್ ದಿ ಕ್ರಾಸ್ ಸೆಕ್ಷನಲ್ ಮೇಲೆ ಡಿಪೆಂಡ್ ಇರಲ್ಲ. ಅದರಿಂದ ಆಪ್ಷನ್ ಡಿ ಸರಿಯಾದ ಉತ್ತರ. ನೆಕ್ಸ್ಟ್ ಕ್ವಶನು, ಎ ಲೆಂತ್ ಆಫ್ ವೈರ್ ಹ್ಯಾಸ್ ಎ ರೆಸಿಸ್ಟೆನ್ಸ್ ಆಫ್ 6 ohm. ದ ರೆಸಿಸ್ಟೆನ್ಸ್ ಆಫ್ ವೈರ್ ದಿ ಸೇಮ್ ಮೆಟೀರಿಯಲ್ 3 times as long and twice the cross sectional area will be. ಇಲ್ಲೊಂದು ಈ ಪ್ರಾಬ್ಲಮಲ್ಲಿ ಏನು ಕೊಟ್ಟಿದ್ದಾರೆ ಅಂದರೆ, ಒಂದು ಕಂಡಕ್ಟರ್ ಇದೆ, ಆ ಕಂಡಕ್ಟರ್ ರೆಸಿಸ್ಟೆನ್ಸು 6 ohm ಇದೆ, ಮತ್ತು ಅದನ್ನು ಜಾಸ್ತಿ ಸ್ಟ್ರೆಚ್ ಮಾಡಿದಾಗ 3 times L1 L2 ಇದೆ. L2 ಎಷ್ಟಾಗುತ್ತೆ ಅಂದರೆ 3 ಇಂಟು L1. ಮತ್ತು ಕ್ರಾಸ್ ಸೆಕ್ಷನಲ್ ಏರಿಯಾ ಟ್ವೈಸ್ ಇದೆ, ಅಂದರೆ ಡಬಲ್ ಇದೆ. L2 3 times L1ಕ್ಕಿಂತ 3 times ಜಾಸ್ತಿ ಇದೆ. R1 ಈಕ್ವಲ್ ಟು 6 ohm ಕೊಟ್ಟಿದ್ದಾರೆ. ಈಗ R1 ಕಂಡುಹಿಡಬೇಕಾದ್ರೆ ನಾವೇನು ಮಾಡ್ತೀವಿ, R1 ಈಕ್ವಲ್ ಟು L1 ಬೈ A1. ಅದೇ ರೀತಿ R2 ಕಂಡುಹಿಡಬೇಕಾದ್ರೆ L2 ಡಿವೈಡೆಡ್ ಬೈ A2. ಇದು L2, ಇದೊಂದು ಲೆಂತ್ A2 ತಿಳ್ಕೊಂಡ್ರೆ, ಆದರೆ ಇಲ್ಲಿ ನಾವು ಏನು ಮಾಡ್ತೀವಿ, R2 ಈಕ್ವಲ್ ಟು L2 ಡಿವೈಡೆಡ್ ಬೈ A2. L2 ಮತ್ತು A2 ಡಿಫ್ರೆನ್ಸ್ ಮೇಂಟೈನ್ ಮಾಡೋ ಸಂಬಂಧ ನಾನು ಇದನ್ನು ಲೆಂತ್ L2 ತೊಗೋತೀನಿ, ಇದ್ರ ಕ್ರಾಸ್ ಸೆಕ್ಷನ್ ಏರಿಯಾ A2 ತೊಗೋತೀನಿ. ಆದರೆ ಇಲ್ಲಿ L2 ಎಷ್ಟು ಕೊಟ್ಟಿದ್ದಾರೆ, 3 times L1 ಇದೆ, ಮತ್ತು ಕ್ರಾಸ್ ಸೆಕ್ಷನ್ ಟ್ವೈಸ್ 2 times A1 ಇದೆ. ಅದರಿಂದ ನಾನು R2 ಈಕ್ವಲ್ ಟು 3 ಇಂಟು L1 2 times A1 ತಿಳ್ಕೊಂತೀನಿ. ಈಗ ರೆಸಿಸ್ಟೆನ್ಸ್ ರೇಷಿಯೋ ತೆಗೆದು R2 ಬೈ R1 ಈಕ್ವಲ್ ಟು ಎಷ್ಟಿದೆ, 6 ohm ಇದೆ. ಅದರಿಂದ R2 ಈಕ್ವಲ್ ಟು ಏನಿದೆ, 3L1 2A1 ಅಂತ. R1 ಎಷ್ಟಿದೆ, L1 ಬೈ A1. ಈಗ ಇವು ಸಿಸ್ಟಮೆಟಿಕ್ಕಾಗಿ ಅರೇಂಜ್ಮೆಂಟ್ ಮಾಡ್ಕೊಂಡು, ಅಂದರೆ 3L1 A1, ಇದು A1 ಮೇಲ್ಗಡೆ ಹೋಗಿ ಈ L1 ಇಲ್ಲಿ ಬಂದು 3L1 A1 ಡಿವೈಡೆಡ್ ಬೈ 2A1 L1 ಆಗುತ್ತೆ. ಇನ್ನೇ ಸಪ್ರೇಟಾಗಿ ಬರ್ಕೊಂಡ್ರೆ L1 ಕ್ಯಾನ್ಸಲ್ ಆಗಿ A1 ಕ್ಯಾನ್ಸಲ್ ಆಗಿ 3 ಡಿವೈಡೆಡ್ ಬೈ 2 ಆಗುತ್ತೆ. ಈಗ R2 ಡಿವೈಡೆಡ್ ಬೈ 6 ಈಕ್ವಲ್ ಟು 3 ಡಿವೈಡೆಡ್ ಬೈ 2. ಈಗ R2 ಕಂಡುಹಿಡಬೇಕಾದ್ರೆ 3 ಡಿವೈಡೆಡ್ ಬೈ 2, ಈ 6 ಈ ಕಡೆ ಬಂದರೆ ಈಗ ಇಂಟು ಆಗುತ್ತೆ. ಇದಕ್ಕೆ 2 ಒಂದಲೇ 2 3 9, ಅಂದರೆ R2 ಈಕ್ವಲ್ ಟು 9 ohm ಆಗುತ್ತೆ. ದ ಡ್ರಿಫ್ಟ್ ವೆಲಾಸಿಟಿ ಆಫ್ ಎಲೆಕ್ಟ್ರಾನ್ಸ್ ಈಸ್ ದಿ ಆರ್ಡರ್ ಆಫ್ 10⁻³ meter/second ಇದೆ. ದ ಕಂಡಕ್ಟಿವಿಟಿ ಇಸ್ ದಿ ರೆಸಿಪ್ರೋಕಲ್ ಆಫ್ ದಿ ರೆಸಿಸ್ಟಿವಿಟಿ.
ನೆಕ್ಸ್ಟ್ ಕ್ವಶನು, ದ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಎ ಮೆಟಾಲಿಕ್ ಕಂಡಕ್ಟರ್ ವಿತ್ ರೈಸ್ ಇನ್ ಟೆಂಪರೇಚರ್ ಇನ್ಕ್ರೀಸಸ್. ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ಆಫ್ ಮೆಟಾಲಿಕ್ ಕಂಡಕ್ಟರ್ ವಿತ್ ರೈಸ್ ಇನ್ ಟೆಂಪರೇಚರ್ ಇನ್ಕ್ರೀಸಸ್. Next question, the potential difference of an energy source that provides 50 millijoule of energy for every microcoulomb of charge. ಇಲ್ಲಿ ನಾವು ಏನು ಕಂಡುಹಿಡಬೇಕಿದ್ರೆ ವೋಲ್ಟೇಜ್ ಕಂಡುಹಿಡಬೇಕಿದೆ. ವರ್ಕ್ ಡನ್ ಕೊಟ್ಟಿದ್ದಾರೆ ಅಂದರೆ ಡಬ್ಲ್ಯೂ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 50 ಮಿಲಿಜೌಲ್ ಎನರ್ಜಿ ಕೊಟ್ಟಿದ್ದಾರೆ. ಮತ್ತು ಚಾರ್ಜ್ ಕೊಟ್ಟಿದ್ದಾರೆ ಎಷ್ಟು? ಎವ್ರಿ ಮೈಕ್ರೋ ಸೆಕೆಂಡ್ ಅಂದರೆ 1 × 10⁻⁶ ಕೂಲಂಬ್ಸ್ ಕೊಟ್ಟಿದ್ದಾರೆ. ಅದರಿಂದ ನಾವು ಏನಿದೆ ವೋಲ್ಟೇಜ್ ಕಂಡು ವರ್ಕ್ ಡನ್ ಡಿವೈಡೆಡ್ ಬೈ ಚಾರ್ಜ್ ಅಂದರೆ W/Q ಜೌಲ್ಸ್ ಪರ್ ಕೂಲಂಬ್ ಇದರ ಯೂನಿಟ್ಟು, ಮತ್ತು ವೋಲ್ಟಲ್ಲಿ ಇದರ ಯೂನಿಟ್ಟು. ಈಗ 50 × 10⁻³ ಮತ್ತು 1 × 10⁻⁶ ಕ್ಯಾಲ್ಕುಲೇಟ್ ಮಾಡಿದರೆ 50 ಕಿಲೋ ವೋಲ್ಟ್ ಬರುತ್ತೆ ನಮಗೆ. ಇದಕ್ಕೆ ಸರಿಯಾದ ಆನ್ಸರು 50 ಕಿಲೋ ವೋಲ್ಟ್. ಸಾರಿ, 50 ಕಿಲೋ ವೋಲ್ಟ್ ಇಲ್ಲಿದೆ. ಇದು 50 ವೋಲ್ಟ್ ಇದೆ, 50 ಕಿಲೋ ವೋಲ್ಟ್. ನೆಕ್ಸ್ಟ್ ಕ್ವಶನು, ಇನ್ಸುಲೇಟರ್ಸ್ ಹ್ಯಾವ್ ಎ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಇನ್ಸುಲೇಟರು ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಇರುತ್ತೆ. ನೆಗೆಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದರೆ ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಮತ್ತು ಪಾಸಿಟಿವ್ ಟೆಂಪರೇಚರ್ ಕೋಎಫಿಷಿಯಂಟ್ ಅಂದರೆ ಟೆಂಪರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಯುರೇಕಾ ಹ್ಯಾಸ್ ಟೆಂಪರೇಚರ್ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್. ಯುರೇಕಾ ಹ್ಯಾಸ್ ಆಲ್ಮೋಸ್ಟ್ 0 ಟೆಂಪರೇಚರ್ ಕೋಎಫಿಷಿಯಂಟ್ ಇರ್ತೈತೆ ಆಫ್ ರೆಸಿಸ್ಟೆನ್ಸ್. ಮತ್ತು ಇದಕ್ಕೆ ಯುರೇಕಾಕ್ಕೆ ಕಾನ್ಸ್ಟಂಟನ್ನು ಅಂತಾರೆ. ಮತ್ತು ಇದು ಅಲಾಯ್ ಆಫ್ ಕಾಪರ್ ಮತ್ತು ನಿಕ್ಕಲ್ದಿಂದ ಕೂಡಿರುತ್ತೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಇನ್ ವೈಡ್ ರೇಂಜ್ ಆಫ್ ಟೆಂಪರೇಚರ್. ಯಾಕಂದರೆ ಇದರ ಕೋಎಫಿಷಿಯಂಟ್ ಆಫ್ ರೆಸಿಸ್ಟೆನ್ಸ್ ಕಡಿಮೆ ಇರುತ್ತೆ. What quantity of charge must be delivered by a battery with a potential difference of 100 volt to 500 joule of work? ಇಲ್ಲಿ ನಾವು ಚಾರ್ಜ್ ಕಂಡುಹಿಡಬೇಕಾಗಿದೆ. ವೋಲ್ಟೇಜು ಮತ್ತು ವರ್ಕ್ ಕೊಟ್ಟಿದ್ದಾರೆ. ಈಗ ನಾವು ಚಾರ್ಜ್ ಕಂಡುಹಿಡಬೇಕು. ಚಾರ್ಜ್ ಕಂಡುಹಿಡಿಯೋ ಫಾರ್ಮುಲಾ ಏನಿದೆ? Q = W/V. ಯಾಕಂದರೆ V = W/Q ವರ್ಕ್ ಡನ್ ಬೈ ಚಾರ್ಜ್. ಈಗ ವರ್ಕ್ ಡನ್ ಕೊಟ್ಟಿದ್ದಾರೆ 500 ಜೌಲ್ ಅಂತ, ಮತ್ತು ವೋಲ್ಟೇಜು 100 ವೋಲ್ಟ್ ಅಂತ ಕೊಟ್ಟಿದ್ದಾರೆ. 100 ಅಂದರೆ 105 ಅಂದರೆ 5 ಕೂಲಂಬ್ ಚಾರ್ಜ್ ಇರುತ್ತೆ. ನೆಕ್ಸ್ಟು, ಎ ಪೀಸ್ ಆಫ್ ಅಲ್ಯೂಮಿನಿಯಂ ವೈರ್ ಇಸ್ ಸ್ಟ್ರೆಚ್ಡ್ ಟು ರೆಡ್ಯೂಸ್ಡ್ ಇಟ್ಸ್ ಡಯಾಮೀಟರ್ ಆಫ್ ಹಾಫ್ ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ. ಇಟ್ಸ್ ರೆಸಿಸ್ಟೆನ್ಸ್ ವಿಲ್ ಬಿಕಮ್. ಈ ಪ್ರಾಬ್ಲಮ್ ಏನು ಕೊಟ್ಟಿದ್ದಾರೆ ಅಂದರೆ, ಎ ಪೀಸ್ ಆಫ್ ಅಲ್ಯೂಮಿನಿಯಂ ವೈರ್ ಇಸ್ ಸ್ಟ್ರೆಚ್ಡ್ ಟು ರೆಡ್ಯೂಸ್ ಇಟ್ಸ್ ಡಯಾಮೀಟರ್ ಆಫ್ ಹಾಫ್ ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ. ಒಂದು ಅಲ್ಯೂಮಿನಿಯಂ ವೈರ್ ಇದೆ, ಪೀಸ್ ಆಫ್ ಅಲ್ಯೂಮಿನಿಯಂ ವೈರ್ ಇದೆ. ಅದನ್ನು ಸ್ಟ್ರೆಚ್ಡ್ ಮಾಡಿ ಅದರ ಡಯಾಮೀಟರ್ ಹಾಫ್ ಆಫ್ ಇಟ್ಸ್ ಡಯಾಮೀಟರ್ ಆಗುತ್ತೆ. ಒರಿಜಿನಲ್ ವ್ಯಾಲ್ಯೂ ಏನಿರುತ್ತಲ್ಲ, ಒರಿಜಿನಲ್ ಡಯಾಮೀಟರ್ ಏನಿದೆ ಅದರ ಡಯಾಮೀಟರ್ ಹಾಫ್ ಆಗುತ್ತೆ. ಆವಾಗ R2 ಏನಾಗುತ್ತೆ ಅಂತ ಕೇಳಿದ್ದಾರೆ. ಈಗ R1 = ಏನು ಮಾಡ್ತೀವಿ? 2 ಕೇಸಲ್ಲಿ ಬರ್ಕೊಳ್ಳಿ. R1 = L1/A1. ಮೆಟೀರಿಯಲ್ ಸೇಮ್ ಇರುತ್ತೆ, ಅದರಿಂದ ರೋ ತೊಗೋದಿಲ್ಲ. ಯಾಕಂದರೆ ಸ್ಪೆಸಿಫಿಕ್ ರೆಸಿಸ್ಟೆನ್ಸನ್ನು ನಾನು ಕನ್ಸಿಡರ್ ಮಾಡಲ್ಲ. ಯಾಕಂದರೆ ಅದೇ ಅಲ್ಯೂಮಿನಿಯಂ ವೈರನ್ನೇ ಸ್ಟ್ರೆಚ್ ಮಾಡಿದ್ವಿ, ಬೇರೆ ವೈರನ್ನು ಸ್ಟ್ರೆಚ್ ಮಾಡಿರಂಗಿಲ್ಲ. ಅದೇ ವೈರ್ ಸ್ಟ್ರೆಚ್ ಮಾಡಿದ್ರಿಂದ ಸೇಮ್ ಇರೋದ್ರಿಂದ ಅದನ್ನು ಕ್ಯಾನ್ಸಲ್ ಆಗಿಬಿಡುತ್ತೆ. ಅದರಿಂದ R1 = L1/A1, R2 = L2/A2. ಇದು ರೇಷಿಯೋ ಮಾಡಿದರೆ L2/L1, A1/A2. ವಾಲ್ಯೂಮ್ ಸೇಮ್ ಇರುತ್ತೆ. ವಾಲ್ಯೂಮ್ L1 = A2, L2 = A2. ವಾಲ್ಯೂಮ್ ಯಾಕೆ ಸೇಮ್ ಇರುತ್ತೆ ಅಂದರೆ, ಈಗ ಚಿಕ್ಕ ವೈರ್ ಇದ್ದಾಗ ಏರ್ ಕ್ರಾಸ್ ಸೆಕ್ಷನ್ ಏರಿಯಾ ಜಾಸ್ತಿ ಇರುತ್ತೆ, ಅದರ ಲೆಂತ್ ಕಡಿಮೆ ಇರುತ್ತೆ. ಇಲ್ಲೇನಾಗುತ್ತೆ, ಸ್ಟ್ರೆಚ್ ಮಾಡಿದಾಗ ಕ್ರಾಸ್ ಸೆಕ್ಷನ್ ಏರಿಯಾ ಚಿಕ್ಕದಾಗ್ಬೋದು, ಅದರ ಲೆಂತ್ ಜಾಸ್ತಿ ಆಗುತ್ತೆ. ಅದರಿಂದ ಅದು
ವಾಲ್ಯೂಮ್ ಎಷ್ಟೇ ಆಗಲಿ ವಾಲ್ಯೂಮ್ ಲೆಂಗ್ತು ಮತ್ತು ಏರಿಯಾ ಮೇಲೆ ಡಿಪೆಂಡ್ ಇರುತ್ತೆ. ಇದು ಜಾಸ್ತಿ ಆದರೆ ಇದು ಕಡಿಮೆ ಆದ್ರೂ ರಿಸಲ್ಟ್ ಬರೋದು ಸೇಮೇ, ಅಂದರೆ ವಾಲ್ಯೂಮ್ ಇರೋದು ಸೇಮ್ ವಾಲ್ಯೂಮ್ ಇರುತ್ತೆ. ಈಗ L2 ಕಂಡು ಹಿಡಿಬೇಕು ನಾವು. L2 ಕಂಡು ಹಿಡಿಬೇಕಾದ್ರೆ ಏನು ಮಾಡಬೇಕು, L1 A1 ಮತ್ತು L2 A2 ಎಷ್ಟು ಕೊಟ್ಟಿದ್ದಾರೆ, ಹಾಫ್ ಆಫ್ ಇಟ್ಸ್ ಒರಿಜಿನಲ್ ವ್ಯಾಲ್ಯೂ ಅಂದರೆ ಹಾಫ್ ಆಫ್ ಇಟ್ಸ್ ಒರಿಜಿನಲ್ ಅಂದರೆ ಡಯಾಮೀಟರ್ ಕೊಟ್ಟಿದ್ದಾರೆ, ಅದರಿಂದ 1/4 ಮಾಡ್ಕೊಂಡಿದ್ವಿ. A1/4. ಅದರಿಂದ L2 ಏನು ವ್ಯಾಲ್ಯೂ ಫಿಲ್ಅಪ್ ಮಾಡ್ಕೊತ ಹೋದ್ರೆ ಏನಾಗುತ್ತೆ, 4L1 ಬರುತ್ತೆ L2. ಅವಾಗ R2/R1 4L1. L2 ಎಷ್ಟಿದೆ, 4L1 L1 ಇದೆ. ಮತ್ತು A1 A2 ಎಷ್ಟಿದೆ, A1/4. ಈಗ R2/R1 4L1 L1 A1/1 ಇಲ್ಲಿ ಏನೂ ಇಲ್ಲ ಅಂದರೆ 1 ಇರುತ್ತೆ. A1/4 ಇದು 4L1 ಮತ್ತು L1, ಈ L1 ಕ್ಯಾನ್ಸಲ್ ಆಗುತ್ತೆ, A1 ಕ್ಯಾನ್ಸಲ್ ಆಗುತ್ತೆ, ಅಂದರೆ 4 × 4 ಆಗುತ್ತೆ. R2/R1 ಈಕ್ವಲ್ ಟು 4 × 4, ಅಂದರೆ R2 = 16 ಟೈಮ್ಸ್ ಆಫ್ R1 ಆಗಿರುತ್ತೆ. ಅದರಿಂದ ಇದು 30ನೇದು D, 16 ಟೈಮ್ಸ್ ಆಫ್ R1. ನೆಕ್ಸ್ಟ್ ಸೆಮಿಕಂಡಕ್ಟರ್ ಹ್ಯಾವ್ ಎ ಟೆಂಪ್ರೇಚರ್ ಕೋಫಿಷಿಯಂಟ್. ಸೆಮಿಕಂಡಕ್ಟರು ನೆಗೆಟಿವ್ ಟೆಂಪ್ರೇಚರ್ ಕೋಫಿಷಿಯಂಟ್ ಇರುತ್ತೆ, ಅಂದರೆ ನೆಗೆಟಿವ್ ಟೆಂಪ್ರೇಚರ್ ಕೋಫಿಷಿಯಂಟ್ ಆಗ ಹೇಳಿದ ಹಾಗೆ ಟೆಂಪ್ರೇಚರ್ ಜಾಸ್ತಿ ಆದರೆ ನೆಗೆಟಿವ್ ಟೆಂಪ್ರೇಚರ್ ಕೋಫಿಷಿಯಂಟಲ್ಲಿ ರೆಸಿಸ್ಟೆನ್ಸ್ ಡಿಕ್ರೀಸ್ ಆಗುತ್ತೆ. ಪಾಸಿಟಿವ್ ಟೆಂಪ್ರೇಚರ್ ಕೋಫಿಷಿಯಂಟಲ್ಲಿ ಟೆಂಪ್ರೇಚರ್ ಜಾಸ್ತಿ ಆದರೆ ರೆಸಿಸ್ಟೆನ್ಸು ಜಾಸ್ತಿ ಆಗುತ್ತೆ. ಅದರಿಂದ ಸೆಮಿಕಂಡಕ್ಟರು ನೆಗೆಟಿವ್ ಟೆಂಪ್ರೇಚರ್ ಕೋಫಿಷಿಯಂಟಲ್ಲಿ ಬರುತ್ತೆ. ಪಾಸಿಟಿವ್ ಟೆಂಪ್ರೇಚರ್ ಕೋಫಿಷಿಯಂಟಲ್ಲಿ ಕಂಡಕ್ಟರ್ ಮೆಟಾಲಿಕ್ ಕಂಡಕ್ಟರ್ಸು ಬರುತ್ತೆ. ಇನ್ಸುಲೇಟರು ಮತ್ತು ಸೆಮಿಕಂಡಕ್ಟರ್ಸು ಎಲ್ಲ ನೆಗೆಟಿವ್ ಟೆಂಪ್ರೇಚರ್ ಕೋಫಿಷಿಯಂಟಲ್ಲಿ ಬರುತ್ತೆ. ದ ಥರ್ಮಲ್ ಸ್ಪೀಡ್ ಆಫ್ ಎಲೆಕ್ಟ್ರಾನ್ ಇಸ್ ದಿ ಆರ್ಡರ್ ಆಫ್ 10⁶ m/s ಇದೆ. ಕಾನ್ಸ್ಟಂಟ್ ವೈರ್ is used for making standard resistance because it has a constant wire the small temperature coefficient ಇರುತ್ತೆ. Next question, the resistance of material 2 meter long and 2 meter square in area of cross section is 1.6 × 10⁸ ohm. Its specific resistance will be. ಇಲ್ಲಿ ಸ್ಪೆಸಿಫಿಕ್ ರೆಸಿಸ್ಟೆನ್ಸ್ ನಾವು ಕಂಡುಹಿಡಿಬೇಕು. ರೆಸಿಸ್ಟೆನ್ಸ್ ಕೊಟ್ಟಿದ್ದಾರೆ, ಲೆಂಗ್ತ್ ಕೊಟ್ಟಿದ್ದಾರೆ ಮತ್ತು ಏರಿಯಾ ಕೊಟ್ಟಿದ್ದಾರೆ. ಈಗ R = ρL/A. ರೋ ಕಂಡುಹಿಡಬೇಕಾದ್ರೆ R ಈ ಕಡೆ ಬಂದು RA/L ಆಗುತ್ತೆ. ಆವಾಗ R ಎಷ್ಟು ಕೊಟ್ಟಿದ್ದಾರೆ, 1.6 × 10⁸ ohm ಕೊಟ್ಟಿದ್ದಾರೆ, ಇಂಟು 2 ಮೀಟರ್ ಲಾಂಗ್ ಲೆಂಗ್ತ್ ಕೊಟ್ಟಿದ್ದಾರೆ, 2 ಮೀಟರ್ ಸ್ಕ್ವೇರ್ ಏರಿಯಾ ಕೊಟ್ಟಿದ್ದಾರೆ, ಕ್ರಾಸ್ ಸೆಕ್ಷನ್ ಏರಿಯಾ. ಈ ಕ್ಯಾಲ್ಕುಲೇಟ್ ಮಾಡಿದರೆ 2 ಕ್ಯಾನ್ಸಲ್ ಆಗಿ 1.6 × 10⁻8 Ohm ಮೀಟರ್ ಆಗುತ್ತೆ. ಅಂದರೆ ಆಪ್ಷನ್ ಎ ಸರಿಯಾದ ಉತ್ತರ. ದ SI ಯೂನಿಟ್ ಆಫ್ ಕಂಡಕ್ಟಿವಿಟಿ SI ಯೂನಿಟ್ ಏನು ಕೇಳಿದರೆ, ಓಮ್ ಮೀಟರ್ ಅಥವಾ ಓಮ್ ಪರ್ ಮೀಟರ್, ಮ್ಯೂ ಮೀಟರ್ ಅಥವಾ ಮ್ಯೂ ಪರ್ ಮೀಟರ್. ಕಂಡಕ್ಟಿವಿಟಿ ಅಂದರೆ G/A. G ಅಂದರೆ ಮ್ಯೂ ಕಂಡಕ್ಟನ್ಸ್, ಮ್ಯೂ. L ಅಂದರೆ ಮೀಟರು, A ಅಂದರೆ ಮೀಟರ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಏನಾಗುತ್ತೆ, ಮೀಟರು ಮತ್ತು 1 ಮೀಟರ್ ಕ್ಯಾನ್ಸಲ್ ಆಗಿ ಮ್ಯೂ ಪರ್ ಮೀಟರ್, ಅಂದರೆ ಮ್ಯೂ ಪರ್ ಮೀಟರ್. ಆಪ್ಷನ್ ಡಿ ಸರಿಯಾದ ಉತ್ತರ ಆಗುತ್ತೆ. ದ ವ್ಯಾಲ್ಯೂ ಆಫ್ ಅಲ್ಫಾ ಅಥವಾ ಟೆಂಪ್ರೇಚರ್ ಕೋಫಿಷಿಯಂಟ್ ಡಿಪೆಂಡ್ಸ್ ಅಪಾನ್ ಎದ್ರ ಮೇಲೆ ಇರುತ್ತೆ ಅಂತ ಕೇಳಿದ್ದಾರೆ. ಅಂದರೆ ಟೆಂಪ್ರೇಚರ್ ಕೋಫಿಷಿಯಂಟ್
ಯಾವುದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಕೇಳಿದ್ದಾರೆ. ಲೆಂತ್ ಆಫ್ ದಿ ಮೆಟೀರಿಯಲ್ ಅಥವಾ ಕ್ರಾಸ್ ಸೆಕ್ಷನಲ್ ಏರಿಯಾ, ವಾಲ್ಯೂಮ್ ಆಫ್ ಮೆಟೀರಿಯಲ್, ನೇಚರ್ ಆಫ್ ಮೆಟೀರಿಯಲ್. ಇದು ನೇಚರ್ ಆಫ್ ದಿ ಮೆಟೀರಿಯಲ್ ಆ್ಯಂಡ್ ಟೆಂಪರೇಚರ್ ಮೇಲೆ ಡಿಪೆಂಡ್ ಇರುತ್ತೆ. ನೆಕ್ಸ್ಟು 37th, a copper wire of resistance or not is stretched till its length is increased n times of its original value. The resistance now will be. ಇಲ್ಲಿ ರೆಸಿಸ್ಟೆನ್ಸ್ ರೇಷಿಯೋ ತಗೊಂಡು ಸೆಪ್ರೇಟಾಗಿ ಬರ್ಕೊಂಡ್ರೆ ಇದು ಎನ್ ಅಂತ ಇದು ಎನ್ ಅಂತ ಕನ್ಸಿಡರ್ ಮಾಡಿ ಎನ್ ಸ್ಕ್ವೇರ್ ಇಂಟು ಆರ್ ನಾಟ್ ಅಂದರೆ 37 ಎ ಆಪ್ಷನ್ ಸರಿಯಾಗಿದೆ. ಇದ್ರದ್ದು ನಾನು ಪ್ರಿವಿಯಸ್ ವಿಡಿಯೋದಲ್ಲಿ ಈ ಥರ ಪ್ರಾಬ್ಲಮ್ಸ್ ಮಾಡಿ ಹಾಕಿದ್ದೀನಿ, ಅದನ್ನು ನೋಡ್ಕೊಳ್ಳಿ, ಅಂದರೆ ಗೊತ್ತಾಗುತ್ತೆ. ದ ರೆಸಿಸ್ಟಿವಿಟಿ ಆಫ್ ಮೆಟೀರಿಯಲ್ ಈಸ್ 2 × 10⁸ ಓಮ್ ಮೀಟರ್. ವಾಟ್ ವಿಲ್ ಬಿ ದಿ ರೆಸಿಸ್ಟೆನ್ಸ್ ಆಫ್ ಎ ಹಾಲೋ ಪೈಪ್ ಆಫ್ ಮೆಟೀರಿಯಲ್ ಆಫ್ ಲೆಂತ್ 1 ಮೀಟರ್ ಆ್ಯಂಡ್ ಹ್ಯಾವಿಂಗ್ ಇನ್ನರ್ ಆ್ಯಂಡ್ ಔಟರ್ ರೇಡಿ 10 cm ಆ್ಯಂಡ್ 20 cm ರೆಸ್ಪೆಕ್ಟಿವ್ಲಿ. ಈಗ ಒಂದು ಕಂಡಕ್ಟರ್ ಇದೆ, ಅದರ ಇನ್ನರ್ ರೇಡಿಯಸ್ 10 ಇದೆ ಮತ್ತು ಔಟರ್ ರೇಡಿಯಸ್ 20 ಇದೆ. ಅದರ ರೆಸಿಸ್ಟೆನ್ಸ್ ಕಂಡುಹಿಡಿಯಂದಿದ್ದಾರೆ. ಇಲ್ಲಿ ಏಜ್ ಕೊಟ್ಟು ಎಷ್ಟಿದೆ, ಏರಿಯಾ ಕಂಡುಹಿಡಿಬೇಕಾದ್ರೆ ಕ್ರಾಸ್ ಸೆಕ್ಷನ್ ಏರಿಯಾ ಕಂಡುಹಿಡಿಬೇಕು. ಇಲ್ಲಿ ಅದನ್ನು ಏರಿಯಾ ಕಂಡುಹಿಡಬೇಕಾದ್ರೆ ಪೈ ಆರ್ ಸ್ಕ್ವೇರ್, ಪೈ ಅಂದರೆ ಪೈ ಇಂಟು ಆರ್ ಸ್ಕ್ವೇರ್ ಮೈನಸ್ R1. ಇಲ್ಲಿ ಅವರು R2 ಎಷ್ಟು ಕೊಟ್ಟಿದ್ದಾರೆ, 20 ಕೊಟ್ಟಿದ್ದಾರೆ. ಅಂದರೆ 0.2 ಮೈನಸ್ 0.1 ಸ್ಕ್ವೇರ್, 0.2 ಸ್ಕ್ವೇರ್ ಮೈನಸ್ 0.1 ಸ್ಕ್ವೇರ್ ಕ್ಯಾಲ್ಕುಲೇಟ್ ಮಾಡಿದರೆ 9.42 ಇಂಟು 10⁻² ಮೀಟರ್ ಸ್ಕ್ವೇರ್ ಆಗುತ್ತೆ. ಅದೇ ಆರ್ ರೆಸಿಸ್ಟೆನ್ಸ್ ಕಂಡುಹಿಡಬೇಕಾದ್ರೆ ರೋ L/A ಫಾರ್ಮುಲೆಯಲ್ಲಿ ಫಿಲ್ಅಪ್ ಮಾಡಿ ಆನ್ಸರ್ ಬರುತ್ತೆ. ರೋ ಎಷ್ಟಿದೆ, 2 × 10⁻8 ಓಮ್ ಮೀಟರ್ ಇದೆ. ಮತ್ತು ಲೆಂಗ್ತು 1 ಮೀಟರ್ ಇದೆ, 1 ಮೀಟರ್ ಲೆಂಗ್ತ್ ಇದೆ. ಮತ್ತು ಅದು ಕ್ರಾಸ್ ಸೆಕ್ಷನ್ ಏರಿಯಾ ಎಷ್ಟಾಗುತ್ತೆ, 9.42 ಇಂಟು 10⁻² ಮೀಟರ್ ಸ್ಕ್ವೇರ್ ಅಂದರೆ 2.1 ಇಂಟು 10⁻7 ಓಮ್ ಆಗುತ್ತೆ ರೆಸಿಸ್ಟೆನ್ಸ್. ನೆಕ್ಸ್ಟ್ ಕ್ವಶನು, ಎಟ್ 0 ಕೆಲ್ವಿನ್ ಜರ್ಮೇನಿಯಂ ಬಿಹೇವ್ ಆಸ್ ಅಂತ ಕೇಳಿದ್ದಾರೆ. 0 ಕೆಲ್ವಿನಲ್ಲಿ ಆಸ್ ಎ ಇನ್ಸುಲೇಟರ್ ಆಗಿ ಬಿಹೇವ್ ಮಾಡುತ್ತೆ. ದ ಎಕ್ಸಾಂಪಲ್ ಆಫ್ ನಾನ್ ಓಮಿಕ್ ರೆಸಿಸ್ಟೆನ್ಸ್ ಅಂದರೆ ಕಾರ್ಬನ್ ರೆಸಿಸ್ಟೆನ್ಸ್ ಇದರ ಆನ್ಸರು. ನಾನ್ ಓಮಿಕ್ ರೆಸಿಸ್ಟೆನ್ಸ್ ಅಂದರೆ ಇದು ಓಮ್ಸ್ ಲಾನ ಒಬೇ ಮಾಡಲ್ಲ, ಓಮ್ಸ್ ಲಾನ ಒಬೇ ಮಾಡಲ್ಲ, ನಾಟ್ ಒಬೇ ದಿ ಓಮ್ಸ್ ಲಾ. ಇದು 42 ಸೇಮ್ ಪ್ರಿವಿಯಸ್ ಪ್ರಾಬ್ಲಮ್ಸ್ ಏನು ಮಾಡಿದ್ವಿಲ್ಲ ಅದೇ ಥರ ಪ್ರಾಬ್ಲಮ್ಸ್ ಕೇಳಿದ್ದಾರೆ. ಎ ಕಾಪರ್ ವೈರ್ ಈಸ್ ಸ್ಟ್ರೆಚ್ಡ್ ಸೋ ದ್ಯಾಟ್ ಇಟ್ಸ್ ಲೆಂತ್ ಈಸ್ ಇನ್ಕ್ರೀಸ್ಡ್ ಬೈ 1%. ಇಲ್ಲಿ ಪರ್ಸೆಂಟೇಜಲ್ಲಿ ಕೊಟ್ಟಿದ್ದಾರೆ. ದ ಚೇಂಜ್ ಇನ್ ಇಟ್ಸ್ ರೆಸಿಸ್ಟೆನ್ಸ್ L1 ಇದೆ, ಒಂದು ಕಾಪರ್ ವೈರ್ ಇದೆ, ಮತ್ತು L2 0.1% ಲೆಂತ್ ಇನ್ಕ್ರೀಸ್ಡ್ ಆಗಿದೆ. ಇಲ್ಲಿ R1 L1/A1, R2 L2/A2. L2 ಕಂಡುಹಿಡಬೇಕಾದ್ರೆ ಏನು ಮಾಡಬೇಕು, 0.1% ಇನ್ಕ್ರೀಸ್ ಆಗಿದೆ. 0.1% ಅಂದರೆ 0.1/100 ಅಂದರೆ 0.001 ಇನ್ಕ್ರೀಸ್ ಆಗಿದೆ. ಅದೇ L2 ಎಷ್ಟಾಗುತ್ತೆ ಅವಾಗ ಅಂದರೆ 1.001 L1 ಆಗುತ್ತೆ. ಅವಾಗ ವಾಲ್ಯೂಮು A1 L1 A2 L2. ಅವಾಗ A2 ಕಂಡುಹಿಡಬೇಕಾದ್ರೆ A1 L1, ಈ L2 ಈ ಕಡೆ ಬಂದು L2. ಅವಾಗ A1 L1 L2 ಎಷ್ಟಿದೆ, 1.001 ಇಂಟು L1 ಇದೆ. L1 ಕ್ಯಾನ್ಸಲ್ ಆಗಿ A1/1.001 ಉಳಿತೆ. ಆಗ ರೆಸಿಸ್ಟೆನ್ಸ್ ರೇಷಿಯೋ ತಕ್ಕೊಂಡು L2/L1 ಇಂಟು A1/A2. L2 ಎಷ್ಟಿದೆ, 1.001 ಇಂಟು L1
ಡಿವೈಡ್ ಬೈ L1 ಇದೆ. L1 ಕ್ಯಾನ್ಸಲ್ ಆಗಿ 1.001 ಉಳಿತೆ. ಮತ್ತು ಇದನ್ನು A1 ವ್ಯಾಲ್ಯೂ ಫಿಲಪ್ ಮಾಡಿ, A2 ವ್ಯಾಲ್ಯೂ A1 ಡಿವೈಡ್ ಬೈ 1.001 ಫಿಲಪ್ ಮಾಡಿ ಇದನ್ನು ಪ್ರಾಬ್ಲಮ್ ಸಾಲ್ವ್ ಮಾಡಿದರೆ R2 ಡಿವೈಡ್ ಬೈ R1 0.002 ಆಗುತ್ತೆ. ಈಗ ಅದೇ ಪರ್ಸೆಂಟೇಜಲ್ಲಿ ಎಷ್ಟು ಪರ್ಸೆಂಟೇಜ್ ಇನ್ಕ್ರೀಸ್ ಆಗಿದೆ? 0.002% ಇನ್ಕ್ರೀಸ್ ಆಗಿದೆ. .002% ಇನ್ಕ್ರೀಸ್ ಆಗಿದೆ. ಅದರಿಂದ ಪರ್ಸೆಂಟೇಜ್ ಆಫ್ ಇನ್ಕ್ರೀಸ್ ಎಷ್ಟು? 0.002 ಇನ್ಕ್ರೀಸು, ಮತ್ತು ಅದನ್ನೇ ಇಂಟು 100 ಮಾಡಿದರೆ 0.2%. ಅಂದರೆ ಅದರ ಆನ್ಸರು C 0.2%.